poster making competition. Prizes and 2 consolation prizes. All of them are really good. This department was started in 1985. It was such an honor and such a big task to start something which was not non-existent in Bangalore. Bangalore was also getting onto the global map, and it was important to have exposure to the outside world, and the outside world to know that we are also doing something to make Bangalore known outside. And Bangalore University has been very supportive, and also the French embassy was very supportive to start this. The other embassies came forward, but I'm very happy after 40 years this department, which with 3 students has now turned into such a massive center for global languages. Jyoti Venkatesh for the success of this. 40 ವರ್ಷದ ಒಂದು ಏನು ಸಮಾರಂಭ ಮಾಡಿದ್ದಾರೆ, ಭಾಳ ಅದ್ಭುತವಾಗಿದೆ. ನಾನು ಪ್ರೊಫೆಸರ್ ಈರೇಶಿ. ಈ ಫಾರಿನ್ ಲ್ಯಾಂಗ್ವೇಜ್ ಅಂದರೆ ಸೆಂಟರ್ ಫಾರ್ ಗ್ಲೋಬಲ್ ಲ್ಯಾಂಗ್ವೇಜಸ್ಗೆ ಸುಮಾರು 10 ವರ್ಷ ನಾನು ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ. ನನ್ನ ಅವಧಿಯಲ್ಲಿ ಮತ್ತು 10 ಲ್ಯಾಂಗ್ವೇಜ್ ಸೇರಿಸ್ಬಿಟ್ಟು ಇವತ್ತು 14 ಲ್ಯಾಂಗ್ವೇಜಸ್ ಇಲ್ಲಿ ಕಲಿಸ್ತಾ ಇದ್ದಾರೆ. ಇದು ನಮ್ಮ ಭಾರತದಲ್ಲಿ ಅತ್ಯಂತ ದೊಡ್ಡ ಒಂದು ಸೆಂಟರ್ ಅಂತ ನಾವು ಹೇಳ್ಬೋದು. ಸೆಂಟರ್ ಫಾರ್ ಗ್ಲೋಬಲ್ ಲ್ಯಾಂಗ್ವೇಜಸ್ ಬೆಳೀತಾ ಇದೆ. ನಮ್ಮ ಒಂದು ಏನು ವಿಷನ್ ಅಂತ ನಾವೇನು ಹೇಳ್ತೀವಿ, ವಿಷನ್ ಬಂದುಬಿಟ್ಟು ನೆಕ್ಸ್ಟ್ ಲೆವೆಲ್. ಇದು ಸೆಂಟರ್ ಫಾರ್ ಗ್ಲೋಬಲ್ ಲ್ಯಾಂಗ್ವೇಜಸ್ ಮುಂದೆ ಆ್ಯಂಡ್ ಕಲ್ಚರ್ ಅಂತ ಆಗಬೇಕು. ಈ ಪ್ರತಿಯೊಂದು ವಿದ್ಯಾರ್ಥಿನೂ ಈ ಫಾರಿನ್ ಲ್ಯಾಂಗ್ವೇಜ್ ಕಲಿಯೋದ್ರಿಂದ ಒಂದು ಅವಕಾಶಗಳು ಜಾಸ್ತಿ ಆಗ್ತವೆ. ನಮ್ಮ ಮಾತೃಭಾಷೆ ಕಲಿಬೇಕು, ಅದರ ಭಾಷೆಗಳು ಕಲಿತ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಗ್ಲೋಬಲ್ ಲೆವೆಲ್ನಲ್ಲಿ ಒಳ್ಳೆ ಆಪರ್ಚುನಿಟಿ ಸಿಗ್ತದೆ. ಬುದ್ಧಿವಂತಿಕೆ ಇದೆ, ಸ್ಕಿಲ್ ಇದೆ, ಬಟ್ ಲ್ಯಾಂಗ್ವೇಜ್ ಕೂಡ ಇದ್ದರೆ ಅವ್ರಿಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ. ಸೊ ಈ ಒಂದು ಸಮಾರಂಭದಲ್ಲಿ ಈ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಶ್ರಾವ್ಯ ಮೌಳಿ ಅಂತ. ನಾನು ಇಲ್ಲಿ ಸೆಂಟರ್ ಫಾರ್ ಗ್ಲೋಬಲ್ ಲ್ಯಾಂಗ್ವೇಜಸಲ್ಲಿ ರಿಸರ್ಚ್ ಸ್ಕಾಲರ್ ಆಗಿ ಮತ್ತು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಒಂದು ಪುಣ್ಯ ಅಂದ್ಕೊಬೇಕು, ನಾವು ಡಾಕ್ಟರ್ ಜ್ಯೋತಿ ವೆಂಕಟೇಶ್ ಅವ್ರ ಕೆಳಗಡೆ ಕೆಲಸ ಮಾಡ್ತಿರೋದು. ಅವ್ರ ಗೈಡೆನ್ಸ್ ನಮಗೆಲ್ಲ ತುಂಬ ಇನ್ಸ್ಪಿರೇಷನಲ್ ಆಗಿದೆ. ನಮಗೂ ಇನ್ನೂ ಮುಂದೆ ಹೋಗಿ ಇನ್ನೂ ಬೇಕಷ್ಟು ಕೆಲಸ ಮಾಡಬೇಕು, ಡಿಪಾರ್ಟ್ಮೆಂಟ್ಗೆ ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ನಾವು ಕೆಲಸ ಮಾಡಬೇಕು ಅನ್ನೋದನ್ನು ಅವ್ರು ನಮ್ಮಲ್ಲಿ ಹುರಿದುಂಬಿಸ್ತಾರೆ. ಆ್ಯಂಡ್ ಈಗ ಡಿಪಾರ್ಟ್ಮೆಂಟಲ್ಲಿ ನಾವು ಫ್ರೆಂಚ್ ಅಲ್ಲದೆ ಜರ್ಮನ್, ಜಾಪನೀಸ್, ಸ್ಪ್ಯಾನಿಷ್ ಹೀಗೆ ಹಲವಾರು ಭಾಷೆಗಳನ್ನ ಹೇಳ್ಕೊಡ್ತೀವಿ. ನಮಗೆ ಸ್ಟೂಡೆಂಟ್ಸು ಅವರು ಕನ್ನಡದಲ್ಲಿ ನಾವು ಹೇಗೆ ಅ ಇಂದ ಮಾಸ್ಟರ್ಸ್ವರೆಗೂ ಮಾಡೋ ಒಂದು ಹೇಳ್ಕೊಡ್ತೀವೋ, ಹಾಗೆ ಫ್ರೆಂಚ್ ಮತ್ತು ಬೇರೆ ಲ್ಯಾಂಗ್ವೇಜಸ್ ಕೂಡ ನಾವು ಅವ್ರಿಗೆ ಸ್ಟಾರ್ಟಿಂಗಿಂದ ಹೇಳ್ಕೊಡ್ತೀವಿ. ಇಲ್ಲಿ ನಮ್ಮಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ ಮತ್ತು ಪ್ರೊಫೆಷ್ನಲ್ಸ್ ಕೂಡ ಅವರ ಒಂದು ಪ್ರೊಫೆಷ್ನಲ್ ಲೈಫ್ನ ಮುಂದುಗೂಡ್ಸೋಕ್ಕೆ, ಮುಂದೆ ಹೋಗಬೇಕು ಅಂದರೆ ಒಂದು ಸರ್ಟಿಫಿಕೇಷನ್ ಮಾಡ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅದು ಅವ್ರಿಗೆ ಸಾಧ್ಯ ಇದೆ. ಪ್ರತಿಯೊಬ್ಬರು ನಮ್ಮಲ್ಲಿ ಇಂಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಲ್ಯಾಂಗ್ವೇಜ್ ಕಲಿಯೋದು ಈಸಿ. ಬೆಂಗಳೂರಿನಲ್ಲಿರೋರಿಗೆ ನಮಗೆ ಅಟ್ಲೀಸ್ಟ್ 3-4 ಲ್ಯಾಂಗ್ವೇಜ್ ಆರಾಮಾಗಿ ಬರುತ್ತೆ. ಅದ್ರ ಜೊತೆ ಒಂದು ಫಾರಿನ್ ಲ್ಯಾಂಗ್ವೇಜ್ ಇದ್ದರೆ ನಮಗೆ ಪ್ರೊಫೆಷ್ನಲಿ ಮುಂದಕ್ಕೆ ಹೋಗೋಕ್ಕೆ ತುಂಬ ಆಪರ್ಚುನಿಟೀಸ್ ಇದೆ. ಆ್ಯಂಡ್ ಇದಕ್ಕೋಸ್ಕರ ನಮ್ಮಲ್ಲಿ ಸರ್ಟಿಫಿಕೇಟ್ ಕೋರ್ಸಸ್ ವೀಕೆಂಡ್ಸಲ್ಲಿ ಪ್ರೊಫೆಷ್ನಲ್ಸ್ಗೋಸ್ಕರ ಅಂತಲೇ ಮಾಡ್ತೀವಿ. ಇದು ತೊಗೊಂಡ್ರೆ ಎಲ್ಲರಿಗೂ ತುಂಬ ಉಪಯೋಗ. ಅದು ಸ್ಪೆಷಾಲಿಟಿ ಏನು ಅಂದರೆ, ಇದು ಬೇರೆ ನೀವು ಬ್ಯಾಚುಲರ್ಸ್ ಇರ್ಬೋದು ಜೊತೆ ಒಂದು ಫಾರಿನ್ ಲ್ಯಾಂಗ್ವೇಜ್ ಸ್ಪೆಷಲೈಸೇಷನ್ ಮಾಡೋದ್ರಿಂದ ನಿಮಗೆ ಬೇರೆಯವ್ರಿಗಿಂತ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ, ನಿಮಗೆ ಆದಂಥ ಒಂದು ನೀಶ್ ಸಿಗುತ್ತೆ ಅನ್ನೋದ್ರಿಂದ ನಾವು ಈ ವೀಕೆಂಡ್ ಕ್ಲಾಸಸ್ನ ಶುರು ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ನಾವು ಇದೇ ಲ್ಯಾಂಗ್ವೇಜಲ್ಲಿ ಸ್ಪೆಷಲೈಸೇಷನ್ ಮಾಡ್ತೀವಿ ಅಂತಿದ್ದರೆ ನೀವು ಬ್ಯಾಚುಲರ್ಸ್ ಪ್ರೋಗ್ರಾಮ್ ತೊಗೊಂಡ್ರೆ ಬ್ಯಾಚುಲರ್ಸ್, ಮಾಸ್ಟರ್ಸ್ ಆ್ಯಂಡ್ PhD ಲೆವೆಲ್ವರೆಗೂ ನಮ್ಮಲ್ಲಿ ಡಿಪಾರ್ಟ್ಮೆಂಟಲ್ಲಿ ಆಪರ್ಚುನಿಟೀಸ್ ಬೇಕಾದಷ್ಟಿದೆ. ನಿಮಗೆ ಒಂದು ಇನೋವೇಟಿವ್ ಕೋರ್ಸ್ನ ನಾವು ಅರ್ಪಿಸಬೇಕು ಅಂತ ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ನಿಮ್ಮವತ್ತು. ಬನ್ನಿ, ನಮ್ಮಲ್ಲಿ ಇವಾಗ ಆಲ್ರೆಡಿ ಅಡ್ಮಿಷನ್ಸ್ ಓಪನ್ ಆಗಿದೆ ವೀಕೆಂಡ್ ಕ್ಲಾಸಸ್ಗೆ. ಅಷ್ಟೇ ಅಲ್ಲದೆ ಬ್ಯಾಚುಲರ್ಸ್ ಪ್ರೋಗ್ರಾಮ್ ಶುರುವಾಗಿದೆ. ಇದರಿಂದ ನಿಮಗೆ ಬೇರೆ ದೇಶಕ್ಕೆ ಹೋಗಿ ಎಕ್ಸ್ಚೇಂಜ್, ಕಲ್ಚರಲ್ ಎಕ್ಸ್ಚೇಂಜ್ ಆಪರ್ಚುನಿಟೀಸ್, ಜಾಬ್ ಆಪರ್ಚುನಿಟೀಸ್ ಪ್ರತಿಯೊಂದೂ ಇದೆ. ಬನ್ನಿ, ಸೆಂಟರ್ ಫಾರ್ ಗ್ಲೋಬಲ್ ಲ್ಯಾಂಗ್ವೇಜಸ್ ಪಾರ್ಟ್ ಆಗಿ. ಥ್ಯಾಂಕ್ ಯು. Of Seshathipuram Main College. Let's give her a big hand.
Bindu. Easier to collect the prize. Of Mount Carmel College. Congratulations.